ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ದಾವಣಗೆರೆ ಬಂದ್ಗೆ ಕರೆ ನೀಡಿರುವಂಥದ್ದು. ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವಾಹನ ಸಂಚಾರ ಕೂಡ ವಿರಳವಾಗಿರುವಂಥದ್ದು. ಜೊತೆಗೆ ದಲಿತ ಪರ ಸಂಘಟನೆಗಳು ಕೂಡ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು. ನಾವೀಗ ಏನು APMC ಫ್ಲೈಓವರ್ ಇದೆ, ಆ ಫ್ಲೈಓವರ್ ಸಮೀಪ ಇರುವಂತಹ ಮಾರ್ಕಂಡೇಶ್ವರ ವೃತ್ತದಲ್ಲಿ ನೋಡ್ಬೋದಾಗಿದೆ. ಬೆಳಗ್ಗೆಯಿಂದನೂ ಸಹ ದಲಿತ ಸಂಘಟನೆಗಳು ಏನು ರಸ್ತೆ ತಡೆ ನಡೆಸಿ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು. ಏನು ಶಾಲೆ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಏನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಪ್ರತಿಭಟನೆ ನಡೆಸ್ತಾರೆ. ಜೊತೆಗೆ ಏನು ವಾಹನಗಳನ್ನ ಕೂಡ ತಡೆದು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಏನು ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಜಾರಿ ಮಾಡಿದ ನಂತರ ಏನು 56,000 ಹುದ್ದೆಗಳಿದಾವೆ, ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇಂದು ದಾವಣಗೆರೆ ಬಂದನ್ನು ಕರೆ ನೀಡಿರುವಂಥದ್ದು. ಜೊತೆಗೆ ಬಂದ್ಗೆ ಬೆಂಬಲ ನೀಡಬೇಕು ಅನ್ನೋಂತಹ ಉದ್ದೇಶದಿಂದಾಗಿ ಈಗಾಗಲೇ ಏನು ದಲಿತ ಪರ ಸಂಘಟನೆಗಳು ಏನು ಅಂಗಡಿಗಳ ವರ್ತಕರು ಇರ್ಬೋದು, ಜೊತೆಗೆ ಏನು KSRTC ಬಸ್ ಸಂಚಾರನ ಕೂಡ ಬಂದ್ ಮಾಡಿ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು. ಅಂದರೆ ಈಗ ಏನು ಸರ್ಕಾರ ಏನು ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋಂತಹ ಒಂದು ಉದ್ದೇಶದಿಂದಾಗಿ ಏನು ದಲಿತ ಪರ ಸಂಘಟನೆಗಳು ಈ ಒಂದು ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಿಂದನೂ ಸಹ ಏನು ಟೈರ್ಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು, ಜಾರಿ ಮಾಡಿ ಏನು 56,000 ಹುದ್ದೆಗಳಿದೆ ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋಂತಹ ಉದ್ದೇಶದಿಂದಾಗಿ ಈ ಒಂದು ಬಂದ್ ಕರೆ ನೀಡಿರುವಂಥದ್ದು. ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವಾಹನಗಳನ್ನ ಅಡ್ಡಗಟ್ಟಿರುವಂಥದ್ದು. ಅಂದರೆ ಈಗ ದಲಿತ ಪರ ಸಂಘಟನೆಗಳು ಕೂಡ ವಾಹನಗಳನ್ನ ಏನು ತಡೆದು ಏನು ಬಂದ್ಗೆ ಬೆಂಬಲ ಕೊಡಬೇಕು ಅನ್ನೋಂತಹ ಏನು ಮನವಿ ಕೂಡ ಮಾಡ್ತಾ ಇರುವಂಥದ್ದು. ಸೊ ಒಂದು ಕಡೆ ಪ್ರಯಾಣಿಕರು ಕೂಡ ಸಾಕಷ್ಟು ತೊಂದರೆ ಕೂಡ ಅನುಭವಿಸಿರುವಂಥದ್ದು. ಜೊತೆಗೆ ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಕೂಡ ಮನವಿ ಮಾಡ್ತಾ ಇರುವಂಥದ್ದು. ಏನೀಗ ಅವರ ಮನವಿಗಳಿಗೆ ಸ್ಪಂದಿಸಿ ಈಗ ದಲಿತ ಪರ ಸಂಘಟನೆಗಳು ಅವ್ರನ್ನ ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು
ದಲಿತ ಪರ ಸಂಘಟನೆಗಳು ಏನು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಏನು ಬಂದ್ಗೆ ಕರೆ ನೀಡಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಅಂತ ಒಂದು ಆಕ್ರೋಶನೂ ಕೂಡ ಹೊರ ಇರುವಂಥ ದಲಿತ ಪರ ಸಂಘಟನೆಗಳು ಕೂಡ ಒಂದು ಏನು ರಸ್ತೆ ತಡೆ ನಡೆಸೋ ಮೂಲಕ ಏನು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು. ಸರ್ಕಾರ ಕೂಡಲೇ ಏನು ಇನ್ನಾದರೂ ಎಚ್ಚೆತ್ತುಕೊಂಡು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಜಾರಿ ಮಾಡಿ ಏನು 56,000 ಹುದ್ದೆಗಳಿದ್ದಾವೆ, ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋಂತಹ ಉದ್ದೇಶದಿಂದಾಗಿ ಒಂದು ಬಂದ್ಗೆ ಕರೆ ನೀಡಿರುವಂಥದ್ದು. ಬಂದ್ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಕೂಡ ವಿರಳವಾಗಿರುವಂಥದ್ದು. ಅವರು ದಲಿತ ಪರ ಸಂಘಟನೆಗಳು ಕೂಡ ಮನವಿ ಮಾಡ್ತಾ ಇರುವಂಥದ್ದು ಅಂದರೆ ವಾಹನ ಸವಾರರಿಗೂ ತಮ್ಮ ಏನು ಬಂದಿದೆ ಆ ಬಂದ್ಗೆ ಏನು ಸಹಕಾರ ನೀಡಬೇಕು ಅನ್ನೋಂತಹ ಒಂದು ಮನವಿನ ಕೂಡ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನು ದಾವಣಗೆರೆ ನಗರದಲ್ಲಿ ಏನು ವಾಹನ ಸಂಚಾರ ಕೂಡ ಒಂದು ಕಡೆ ವೀಲ್ಡ್ ಆಗಿದೆ. ಇನ್ನೊಂದು ಕಡೆ ಏನು ಶಾಲಾ ಕಾಲೇಜಿಗೆ ತಳ್ಳುವಂತಹ ವಿದ್ಯಾರ್ಥಿಗಳಿಗೆ ಏನು ಶಾಲೆಗಳಿಗಿರ್ಬೋದು ಎಕ್ಸಾಮ್ಗಳಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಸಂಪೂರ್ಣವಾಗಿ ಏನು KSRTC ಸಂಚಾರ ಕೂಡ ಸ್ತಬ್ಧವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಾಡ, ಕನ್ನಡ ನ್ಯೂಸ್, ದಾವಣಗೆರೆ.
ದಿನಗಳಲ್ಲಿ ನಾವೆಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆತ್ಮಹತ್ಯೆಗೂ ಬೇಕಾದ್ರೆ ರೆಡಿ ಆಗ್ತೀವಿ ನಾವು. ಸರ್ಕಾರದ ಏನು ಆಸ್ತಿ ಪಾಸ್ತಿ ನಷ್ಟ ಉಂಟಾದ್ರೆ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ, ಎಲ್ಲದಕ್ಕೂ ಕೂಡ ನಾವು ಫೇಸ್ ಮಾಡಲಿಕ್ಕೆ ರೆಡಿಯಾಗಿರ್ತೇವೆ. ಯಾಕಂದರೆ ನೊಂದಿದ್ದೀವಿ, ಬೆಂದಿದ್ದೀವಿ. ಅದೆಲ್ಲ ಇಡೀ ಸರ್ಕಾರದ ಜನರಿಗೆ, ಕರ್ನಾಟಕದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಮಾದಿಗರು ಅತ್ಯಂತ ಮುಗ್ಧ ಜನ, ಎಲ್ಲ ಜನ ಕೇಳಿಸ್ಕೊಂಡು ಅವ್ರ ಕೆಲಸಗಳನ್ನು ಮಾಡ್ಕೊಂಡು, ಅವ್ರ ಸೇವೆಗಳನ್ನು ಮಾಡ್ಕೊಂಡು ಇದ್ದಂಥ ಜನ ನಾವು. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಿದೆ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಕಳೆದ 35 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದನ್ನು ಸರ್ಕಾರ ನೋಡ್ತೆಲ್ಲ ಬಂದಿದೆ, ಕುಂಟು ನೆಪ ಹೇಳ್ಕೊಂಡು ಬಂದಿದೆ. ಇದು ನಮಗೆ ಸಾಕಾಗಿದೆ. ಆ ಕಾರಣದಿಂದ ನಾವು ಈ ಬಂದ್ ಕರೆದ್ದೇವೆ. ಮುಂದೆ ಯಾವ ರೀತಿ ಹೋರಾಟಕ್ಕೆ ಬೇಕಾದರೂ ನಾವು ಇಳಿಯೋಕ್ಕೆ ತಯಾರಿದ್ದೀವಿ ಸರ್. ಮೀಸಲಾತಿ ಅನೌನ್ಸ್ ಮಾಡಿದರೆ 6% ಸಿಗುತ್ತೆ ನಮಗೆ. ಅನೌನ್ಸ್ ಮಾಡ್ದಂಗೆ 56% ಮೇಲ್ಪಟ್ಟಾಗಿದೆ. ನಮಗೆ ಅದನ್ನು ರೋಸ್ಟರ್ ಮಾಡೋಕ್ಕೆ ಬರಲ್ಲ ಅನ್ನೋದ್ರೆ 15% ಕೊಡ್ತೀವಿ ಅನ್ನೋದಾದ್ರೆ ನಮಗೆ 5 ಕೊಡಲಿ, ಒಲೆಯರಿಗೆ 5 ಕೊಡಲಿ. ಮಾದಿಗರಿಗೆ 5, ಒಲೆಯರಿಗೆ 5, ಉಳಿದವ್ರಿಗೆ 5, ಅದಕ್ಕೆ 15% ಆಯ್ತು, ಸಮಸ್ಯೆನೇ ಇಲ್ಲ. 1% ಇಬ್ಬರು ಕಳ್ಕೊಳ್ಳಿ. ಮಾದಿಗರು 1% ಕಳ್ಕೊಳ್ಳಿ, ಒಲೆಯರು 1% ಕಳ್ಕೊಳ್ಳಿ, ಅಷ್ಟು ನಾವು ಕೇಳ್ತಾ ಇದ್ದೀವಿ ಸರ್. ಸರ್ಕಾರ ಈ ರೀತಿ ಏನಾದರೂ ಇವತ್ತು ಡಿಸಿಷನ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಮರಣಾಂತರವಾಗಿ ಎಲ್ಲ ರೀತಿಯ ಧರಣಿ ಸತ್ಯಾಗ್ರಹ, ಜೈಲು ಬರೋ ಚಳವಳಿ, ಈಗಲೂ ನಮ್ಮನ್ನು ಜೈಲಿಗೆ ಹಾಕೊಂಡೋದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಹೆದರೋದಿಲ್ಲ. ನಾವು ಗಟ್ಟಿ ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಈಗ ನಮ್ಮ ಸಮುದಾಯದ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಎಲ್ಲ ರೀತಿಯ ನಿರ್ಧಾರ ಮಾಡ್ಕೊಂಡು ಅಣಿಯಾಗಿ ನಿಂತಿದ್ದೇವೆ. ಏನು ಬೇಕಾದರೂ ತೀರ್ಮಾನ ತಗೊಂಡ್ರು ಸರ್ಕಾರ ಎದುರಾಕೊಳ್ಳೋಕೆ ತಯಾರಾಗಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮಾಡಿದರೆ ಸರ್ಕಾರಕ್ಕೆ ಮಾದಿಗರ ಒಂದು ಓಟು ಕೂಡ ಬೆಳೆದಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.